ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎನಿ ವಿತ್ ಸ್ಕ್ರಬ್. ನಾನು ನಿಮ್ಮ ನರ್ಸಿಂಗ್ ಆಫೀಸರ್. ಇವಾಗ ನಾನು ನರ್ಸಿಂಗ್ ಆಫೀಸರ್ ವೇಕೆನ್ಸಿಗೆ ಎಕ್ಸಾಮ್ಗಾಗಿ ಏನು ಜಿ ಕೆ ಕ್ವಶನ್ಸ್ ಇದೆ, ಜಿಯೋಗ್ರಾಫಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಅದನ್ನು ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಇಂದಿನ ಕ್ಲಾಸ್ನಲ್ಲಿ ನಾವು ಎಕ್ಸಾಮ್ಗೆ ಉಪಯುಕ್ತವಾದ ಜಿಯೋಗ್ರಾಫಿ MCQಗಳೇನಿವೆ ಅದನ್ನು ನಾನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಶುರು ಮಾಡೋಣ ಕ್ಲಾಸು. ಲೆಟ್ಸ್ ಸ್ಟಾರ್ಟ್ ಕ್ಲಾಸ್, ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಕ್ವಶನ್ ಟು 50 ಕ್ವಶನ್. ಓಕೆ, ಮೊದಲನೇ ಕ್ವಶನ್ ಬಂದ್ಬಿಟ್ಟು ವಿಶ್ವದ ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದ್ದಾರೆ, ಓಕೆನಾ. ವಿಶ್ವದ ಅತಿ ದೊಡ್ಡ ಖಂಡ ಯಾವುದು? ಆಪ್ಷನ್ ಬಂದ್ಬಿಟ್ಟು ಆಫ್ರಿಕಾ, ಏಷ್ಯಾ, ಯುರೋಪ್, ಉತ್ತರ ಅಮೆರಿಕಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಏಷ್ಯಾ ವಿಶ್ವದ ಅತ್ಯಂತ ದೊಡ್ಡ ಖಂಡವಾಗಿದೆ, ಓಕೆನಾ. ಏಷ್ಯಾ ವಿಶ್ವದ ಅತಿ ದೊಡ್ಡ ಖಂಡ ಹಾಗೂ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. ನೆಕ್ಸ್ಟ್ ಕ್ವಶನ್ ನೋಡ್ಬೋದು, ವಿಶ್ವದ ಎರಡನೇ ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದ್ದಾರೆ. ಮೊದಲನೇ ಖಂಡ ಏಷ್ಯಾ ಖಂಡ, ಎರಡನೇ ಖಂಡ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಂದ್ಬಿಟ್ಟು ಆಫ್ರಿಕಾ, ಯುರೋಪ್, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಫ್ರಿಕಾ. ಆಫ್ರಿಕಾ ಏನಿದೆ ಇದು ವಿಶ್ವದ ಎರಡನೆಯ ಅತಿ ದೊಡ್ಡ ಖಂಡ, ಓಕೆನಾ. ಫಸ್ಟ್ ಏಷ್ಯಾ, ಸೆಕೆಂಡ್ ಒನ್ನು ಆಫ್ರಿಕಾ. ನೆನಪಿರಲಿ, ಅವರು ಫಸ್ಟು ಕೇಳ್ಬೋದು, ಇಲ್ಲ ಸೆಕೆಂಡು ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ವಿಶ್ವದ ಅತಿ ದೊಡ್ಡ ಮಹಾಸಾಗರ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡೋಣ. ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ, ಆಮೇಲೆ ದಕ್ಷಿಣ ಮಹಾಸಾಗರ. ಇದಕ್ಕೆ ಸರಿಯಾದ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ, ಓಕೆನಾ. ಮೊದಲನೇ ಯಾವುದು ಪೆಸಿಫಿಕ್ ಮಹಾಸಾಗರ, ದೊಡ್ಡ ಮಹಾಸಾಗರ. ಮೊದಲನೇದು ಪೆಸಿಫಿಕ್ ಮಹಾಸಾಗರ, ಎರಡನೆಯದು ಅಟ್ಲಾಂಟಿಕ್ ಮಹಾಸಾಗರ, ಓಕೆನಾ. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ವಿಶ್ವದ ಅತಿ ಚಿಕ್ಕ ಮಹಾಸಾಗರ, ಒಂದು ದೊಡ್ಡ ಮಹಾಸಾಗರ ನೋಡಿರಿ, ಇವಾಗ ಚಿಕ್ಕ ಮಹಾಸಾಗರ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಬಂದುಬಿಟ್ಟು ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರ. ಇದಕ್ಕೆ ಉತ್ತರ ಬಂದುಬಿಟ್ಟು ಆರ್ಕ್ಟಿಕ್ ಮಹಾಸಾಗರ, ಓಕೆನಾ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ವಿಶ್ವದ ಅತಿ ಎತ್ತರದ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ದಾರೆ. ಓಕೆ, ವಿಶ್ವದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಆಪ್ಷನ್ ಬಂದ್ಬಿಟ್ಟು ನೋಡ್ಬೋದು. K2, ಎವರೆಸ್ಟ್, ಕಾಂಚನಗಂಗಾ, ಮಕಾಲು. ಹಾಗಾದರೆ ವಿಶ್ವದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಎಲ್ಲಿದೆ ಇದು? ಹಿಮಾಲಯದಲ್ಲಿದೆ, ಓಕೆನಾ. ಈ ಥರನೇ ಕ್ವಶನ್ಸ್ ಕೇಳ್ತಾರೆ KEಯಲ್ಲಿ. ನಾವು ನರ್ಸಿಂಗ್ ನರ್ಸಿಂಗ್ ಆಸ್ಪಿರೆಂಟ್ಸ್ ಆಗಿರೋದ್ರಿಂದ ಇಲ್ಲಿ ನಮಗೆ ಅಷ್ಟು ಟಫ್ ಕ್ವಶನ್ಸನ್ನು ಕೇಳಲ್ಲ, ಇದೇ ಥರ ಈಜಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನಾನಿಲ್ಲಿ ಪ್ರತಿಯೊಂದು ಕ್ವಶನ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ಇದನ್ನು ನೋಡ್ತಾ ಹೋಗಿ, ಓಕೆನಾ. ಇದೇ ಥರ ಕ್ವಶನ್ಸ್ ಇರುತ್ತೆ KEL ಎಕ್ಸಾಮಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಮೌಂಟ್ ಎವರೆಸ್ಟ್ ಪರ್ವತ ಯಾವ ಶ್ರೇಣಿಯಲ್ಲಿದೆ ಅಂತ ಕೇಳಿದ್ದಾರೆ. ಈ ಮೌಂಟ್ ಎವರೆಸ್ಟ್ ಪರ್ವತ ಏನಿದೆ ಅದು ಯಾವ ಶ್ರೇಣಿಯಲ್ಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡ್ಬೋದು. ಆಲ್ಪ್ಸ್, ಆಂಡೀಸ್, ಹಿಮಾಲಯ ಮತ್ತು ರಾಕೀಸ್. ಮೌಂಟ್ ಎವರೆಸ್ಟ್ ಪರ್ವತ ಶ್ರೇಣಿಯಲ್ಲಿದೆ, ಹಿಮಾಲಯದಲ್ಲಿದೆ, ಓಕೆನಾ. ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ವಿಶ್ವದ ಅತಿ ಎತ್ತರದ ಪರ್ವತ ಶ್ರೇಣಿ ಯಾವುದು? ಉತ್ತರ ಹಿಮಾಲಯ, ಆಂಡೀಸ್, ಆಲ್ಪ್ಸ್ ಆ್ಯಂಡ್ ರಾಕೀಸ್. ಸರಿಯಾದ ಉತ್ತರ ಇದಕ್ಕೆ ಆಂಡೀಸ್. ಇದು ಲಾಂಗೆಸ್ಟ್ ಕಂಟಿನೆಂಟಲ್ ಮೌಂಟನ್ ರೇಂಜ್, ವಿಶ್ವದ ಅತಿ ಉದ್ದದ ಪರ್ವತ ಶ್ರೇಣಿ. ನೆನ್ಪಿಟ್ಕೊಳ್ಳಿ. ಇದೇ ಥರ ಕ್ವಶನ್ನ ಕೇಳ್ತಾರೆ, ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ವಿಶ್ವದ ಅತಿ ದೊಡ್ಡ ಮರುಭೂಮಿ ಯಾವುದು? ವಿಶ್ವದ ಅತಿ ದೊಡ್ಡ ಮರುಭೂಮಿ ಯಾವುದು? ಆಪ್ಷನ್ ಬಂದುಬಿಟ್ಟು ಸಹರಾ ಮರುಭೂಮಿ, ಗೋಬಿ, ಅಂಟಾರ್ಕ್ಟಿಕಾ ಮತ್ತು ಥಾರ್. ವಿಶ್ವದ ಅತಿ ದೊಡ್ಡ ಮರುಭೂಮಿ ಅಂಟಾರ್ಕ್ಟಿಕಾ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ.
ಇಲ್ಲಿ ಕೇಳಿದಾರೆ ನೋಡಿ, ವಿಶ್ವದ ಅತಿ ದೊಡ್ಡ ಬಿಸಿ ಮರುಭೂಮಿ ಯಾವುದು? ಸಹರಾ ಮರುಭೂಮಿ. ಯಾವುದು? ಸಹರಾ ಮರುಭೂಮಿ. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಂದ್ಬಿಟ್ಟು ಮಡಗಾಸ್ಕರ್, ಗ್ರೀನ್ಲ್ಯಾಂಡ್, ಬೋರ್ನಿಯೋ, ನ್ಯೂಗಿನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗ್ರೀನ್ ಲ್ಯಾಂಡ್. ಸೊ ಗ್ರೀನ್ಲ್ಯಾಂಡ್ ಏನಿದೆ ಇದು ವಿಶ್ವದ ಅತಿ ದೊಡ್ಡ ದ್ವೀಪವಾಗಿದೆ. ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ವಿಶ್ವದ ಅತಿ ದೊಡ್ಡ ದ್ವೀಪ ಸಮೂಹ ದೇಶ ಯಾವುದು? ಆಪ್ಷನ್ ಬಂದ್ಬಿಟ್ಟು ಭಾರತ, ಇಂಡೋನೇಷ್ಯಾ, ಜಪಾನ್, ಫಿಲಿಪೀನ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಇಂಡೋನೇಷ್ಯಾ. ಓಕೆ, ಸೊ ಇಲ್ಲಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ವಿಶ್ವದ ಅತಿ ಆಳವಾದ ಸಾಗರ ಕಂದಕ ಯಾವುದು? ವಿಶ್ವದ ಅತಿ ಆಳವಾದ ಕಂದಕ ಯಾವುದು? ಜಾವಾ ಟ್ರೆಂಚ್, ಮರಿಯಾನಾ ಟ್ರೆಂಚ್, ಪೆರು ಟ್ರೆಂಚ್, ಟೋಂಗಾ ಟ್ರೆಂಚ್. ಸೊ ಅದಕ್ಕೆ ಸರಿಯಾದ ಉತ್ತರ ಮರಿಯಾನಾ ಟ್ರೆಂಚ್. ಮರಿಯಾನಾ ಟ್ರೆಂಚ್ ಎಲ್ಲಿದೆ? ಪೆಸಿಫಿಕ್ ಓಷಿಯನಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಶ್ವದ ಅತಿ ಆಳವಾದ ಸರೋವರ ಯಾವುದು? ಓಕೆ, ಸೊ ಏನು ಕ್ವಶನ್ ಕೇಳಿದ್ದಾರೆ, ವಿಶ್ವದ ಅತಿ ಆಳವಾದ ಸರೋವರ. ಆಪ್ಷನ್ ಬಂದ್ಬಿಟ್ಟು ಸುಪೀರಿಯರ್, ವಿಕ್ಟೋರಿಯಾ, ಬೈಕಾಲ್, ಟಿಟಿಕಾಕಾ. ಸೊ ಇದಕ್ಕೆ ಸರಿಯಾದ ಉತ್ತರ ಲೇಕ್ ಬೈಕಾಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನು. ವಿಶ್ವದ ವಿಸ್ತೀರ್ಣದ ಆಧಾರದ ಮೇಲೆ ಅತಿ ದೊಡ್ಡ ಸರೋವರ ಯಾವುದು? ಸೊ ವಿಸ್ತೀರ್ಣದ ಆಧಾರ ಮೇಲೆ ಅಂತ ಕೇಳಿದ್ದಾರೆ. ಸೊ ವಿಸ್ತೀರ್ಣದ ಆಧಾರ ಮೇಲೆ ಅತಿ ದೊಡ್ಡ ಸರೋವರ ಯಾವುದು? ಸೊ ಆಪ್ಷನ್ ಬಂದ್ಬಿಟ್ಟು ಲೇಕ್ ಸುಪೀರಿಯರ್, ಕ್ಯಾಸ್ಪಿಯನ್ ಸಿ, ಲೇಕ್ ವಿಕ್ಟೋರಿಯಾ, ಲೇಕ್ ಬೈಕಾಲ್. ಸೊ ಇದಕ್ಕೆ ಸರಿಯಾದ ಉತ್ತರ ಕ್ಯಾಸ್ಪಿಯನ್ ಸಿ. ಸೊ ಸರಿಯಾದ ಉತ್ತರ ಯಾವುದು? ಬಿ. ಓಕೆನಾ, ಕ್ಯಾಸ್ಪಿಯನ್ ಸಿ. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ಬೋದು, ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವು ವಿಸ್ತೀರ್ಣದ ಆಧಾರ ಮೇಲೆ ಯಾವುದು? ಸೊ ಆಪ್ಷನ್ ಬಂದ್ಬಿಟ್ಟು ಸುಪೀರಿಯರ್, ಬೈಕಾಲ್, ವಿಕ್ಟೋರಿಯಾ. ಸೊ ನೆಕ್ಸ್ಟ್ ಟ್ಯಾಂಗನಿಕಾ. ಸೊ ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತಂದ್ರೆ ಲೇಕ್ ಸುಪೀರಿಯರ್. ಇದು ಎಲ್ಲಿದೆ? ನಾರ್ತ್ ಅಮೆರಿಕಾದಲ್ಲಿದೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಓಕೆನಾ, ಸೊ 100% ಇದೇ ಥರನೇ ಕ್ವಶನ್ ಬರುತ್ತೆ. ಸೊ ನಾನು ಮಾಡಿರುವಂಥ ಒಂದು ಅನಾಲಿಸಿಸ್ ಪ್ರಕಾರ ಇದೇ ಥರ ನಿಮಗೆ ಜಿಗೆ ಕ್ವಶನ್ಸು ಬರುತ್ತೆ. ಓಕೆನಾ, ಸೊ ಅಷ್ಟು ಹಾರ್ಡ್ ಇನ್ನೂ ಬರಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ವಿಶ್ವದ ಅತಿ ಉದ್ದದ ನದಿ ಎಂದು ಸಾಮಾನ್ಯವಾಗಿ ಪರಿಗಣಿಸಲಾಗುವ ನದಿ ಯಾವುದು? ಆಪ್ಷನ್ ಅಮೆಜಾನ್, ನೈಲ್ ನದಿ, ಯಾಂಗ್ಸ್ಟೇ ನದಿ, ಮಿಸಿಸಿಪ್ಪಿ. ಸೊ ಇದಕ್ಕೆ ಸರಿಯಾದ ಉತ್ತರ ವಿಶ್ವದ ಅತಿ ಉದ್ದದ ನದಿ ಯಾವುದು? ನೈಲ್ ನದಿ. ಓಕೆನಾ, ನೈಲ್ ನದಿನೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ವಿಶ್ವದ ಅತಿ ಹೆಚ್ಚು ನೀರಿನ ಹರಿವು ಹೊಂದಿರುವ ನದಿ ಯಾವುದು? ಸೊ ಆಪ್ಷನ್ ಬಂದ್ಬಿಟ್ಟು ನೈಲ್ ನದಿ, ಗಂಗಾ ನದಿ, ಅಮೆಜಾನ್ ನದಿ, ಯಂಗ್ಸ್ಟೇ ನದಿ. ಸೊ ಇದಕ್ಕೆ ಸರಿಯಾದ ಉತ್ತರ ಅಮೆಜಾನ್ ನದಿ. ಗ್ರೇಟೆಸ್ಟ್ ಡಿಸ್ಚಾರ್ಜ್, ಅತಿ ಹೆಚ್ಚು ನೀರಿನ ಹರಿವು ಎಲ್ಲಿದೆ ಅಂತಂದರೆ ಅಮೆಜಾನ್. ಇದು ದೊಡ್ಡ ಫಾರೆಸ್ಟ್ ಇದೆ. ಸೊ ನದಿ ಕೂಡ ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ವಿಶ್ವದ ಅತಿ ಹೆಚ್ಚು ನೀರಿನ ಹರಿವು ಹೊಂದಿರುವ ನದಿ ಅಂತ ಅಮೆಜಾನ್ನ ಕರಿತೀವಿ. ಓಕೆನಾ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ವಿಶ್ವದ ಅತಿ ಉದ್ದದ ನದಿ ಏಷ್ಯಾದಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಏಷ್ಯಾದಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ಬಂದ್ಬಿಟ್ಟು ಗಂಗಾ, ಯಂಗ್ಸ್ಟೇ, ಮೈಖಾಂಗ್ ಮತ್ತು ಸಿಂಧು. ಸೊ ಇದಕ್ಕೆ ಸರಿಯಾದ ಉತ್ತರ ಯಂಗ್ಸ್ಟೇ. ಓಕೆನಾ, ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಯಂಗ್ಸ್ಟೇ ನದಿ ಯಾವ ದೇಶದಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಂದ್ಬಿಟ್ಟು ಭಾರತ, ಜಪಾನ್, ಚೀನಾ, ರಷ್ಯಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸೊ ಈ ಯಂಗ್ಸ್ಟೇ ನದಿ ಏನಿದೆ ಸೊ ಅದೆಲ್ಲಿದೆ ಇದೆಪ್ಪ ಅಂತಂದರೆ ಚೀನಾದಲ್ಲಿದೆ. ಓಕೆನಾ, ಸೊ ಯಂಗ್ಸ್ಟೇ ನದಿ ಚೀನಾದಲ್ಲಿದೆ. ಸೊ ನೆಕ್ಸ್ಟ್ ಕ್ವಶನು. ಸೊ ಭಾರತದ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದ ಆಧಾರದ ಮೇಲೆ ಯಾವುದು ಅಂತ ಕೇಳಿದ್ದಾರೆ. ಸೊ ವಿಸ್ತೀರ್ಣದ ಆಧಾರದ ಮೇಲೆ ಅತಿ ದೊಡ್ಡ ರಾಜ್ಯ ಯಾವುದು? ಸೊ ಆಪ್ಷನ್ ಬಂದುಬಿಟ್ಟು ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಉತ್ತರ ಪ್ರದೇಶ. ಸೊ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ. ಇದರ ಮೇಲೆ ಅಂತಂದರೆ ವಿಸ್ತೀರ್ಣದ ಆಧಾರದ ಮೇಲೆ ರಾಜಸ್ಥಾನ. ಓಕೆ, ಸೊ ರಾಜಸ್ಥಾನ ಏನಿದೆ ಅತಿ ದೊಡ್ಡ ರಾಜ್ಯ. ಓಕೆ, ಸೊ ನೆಕ್ಸ್ಟ್ ಕ್ವಶನ್.
ಸೊ ಭಾರತದ ಎರಡನೇ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದ ಆಧಾರದ ಮೇಲೆ. ಸೊ ಇಲ್ಲಿ ಮೇಲ್ಗಡೆ ಏನು ಕೇಳಿದರು, ಇಲ್ಲಿ ಕೂಡ ವಿಸ್ತೀರ್ಣದ, ಭಾರತದ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದ ಮೇಲೆ. ಸೊ ಇಲ್ಲಿ ಮೊದಲನೇ ಕೇಳಿದರು, ಓಕೆ, ಎರಡನೇ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಎರಡನೇದು ಯಾವ್ದು ಬರುತ್ತೆ? ಸೊ ಆಪ್ಷನ್ ಬಂದುಬಿಟ್ಟು ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಮಧ್ಯಪ್ರದೇಶ. ಮೊದಲನೇದು ಯಾವುದು? ಫಸ್ಟ್ ರಾಜಸ್ಥಾನ. ಓಕೆ, ಫಸ್ಟ್ ಈಸ್ ರಾಜಸ್ಥಾನ್, ಸೆಕೆಂಡ್ ಒನ್ ಮಧ್ಯಪ್ರದೇಶ್, MP. ಓಕೆ, ಎಸ್, ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಭಾರತದ ಅತಿ ಚಿಕ್ಕ ರಾಜ್ಯ ವಿಸ್ತೀರ್ಣದ ಆಧಾರ ಮೇಲೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ ಬಂದುಬಿಟ್ಟು ಸಿಕ್ಕಿಂ, ಗೋವಾ, ತ್ರಿಪುರ, ಮಣಿಪುರ. ಸೊ ಸರಿಯಾದ ಆಪ್ಷನ್, ಇದಕ್ಕೆ ಸರಿಯಾದ ಉತ್ತರ ಯಾವುದು? ಗೋವಾ. ಸೊ ಸ್ಮಾಲೆಸ್ಟ್ ಯಾವುದು ಅಂತಂದರೆ ಗೋವಾ ಬರುತ್ತೆ. ಗೋವಾ ಅತಿ ಚಿಕ್ಕ ಒಂದು ವಿಸ್ತೀರ್ಣದ ಆಧಾರ ಮೇಲೆ ಅತಿ ಚಿಕ್ಕ ರಾಜ್ಯವಾಗಿದೆ. ಯಾವುದು? ಗೋವಾ. ಓಕೆನಾ? ನೆಕ್ಸ್ಟ್ ಕ್ವಶನು ಬಿಟ್ಟು ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಮಹಾರಾಷ್ಟ್ರ, ಬಿಹಾರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ. ಸೊ ಇದಕ್ಕೆ ಸರಿಯಾದ ಉತ್ತರ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದಾರೆ ಅಂತಂದರೆ ಉತ್ತರ ಪ್ರದೇಶದಲ್ಲಿ, UP. ಓಕೆನಾ? ಸೊ UPಯಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ. ಸೊ ಜಾಸ್ತಿ ಜನಸಂಖ್ಯೆ ಹೊಂದಿರುವಂಥ ಒಂದು ರಾಜ್ಯ ಯಾವುದು ಅಂತಂದರೆ UP. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಸೊ ಭಾರತದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಅತಿ ಹೆಚ್ಚು ಅಂತ ಬಂದಾಗ UP ಬರುತ್ತೆ. ಸೊ ಅತಿ ಕಡಿಮೆ ಜನಸಂಖ್ಯೆ ಅಂತ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಬಂದುಬಿಟ್ಟು ಗೋವಾ, ಸಿಕ್ಕಿಂ, ಮಿಜೋರಾಂ, ಅರುಣಾಚಲ್ ಪ್ರದೇಶ್. ಸೊ ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿಂ. ಭಾರತದ ಅತಿ ಉದ್ದದ ಕರಾವಳಿ ಹೊಂದಿರುವ ರಾಜ್ಯ ಯಾವುದು? ಸೊ ಆಪ್ಷನ್ಸು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಗುಜರಾತ. ಸೊ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಸೊ ಲಾಂಗೆಸ್ಟ್ ಕಾಸ್ಟ್ ಲೈನ್ ಅಮಾಂಗ್ ಇಂಡಿಯಾ ಸ್ಟೇಟ್ಸ್ ಯಾವುದು ಅಂದರೆ ಗುಜರಾತ. ಸೊ ಕರಾವಳಿ ಪ್ರದೇಶವನ್ನು ಹೊಂದಿರುವಂಥ ಅತಿ ದೊಡ್ಡದಾದ ರಾಜ್ಯ ಯಾವುದು ಅಂತಂದರೆ ನಾವು ಗುಜರಾತನ್ನ ಕರಿತೀವಿ ಲಾಂಗೆಸ್ಟ್ ಕಾಸ್ಟ್ ಲೈನ್ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಭಾರತದ ಅತಿ ಎತ್ತರದ ಶಿಖರ ಯಾವುದು? ಸೊ ಭಾರತದ ಅತಿ ಎತ್ತರದ ಶಿಖರ ಯಾವುದು? ಸೊ ಆಪ್ಷನ್ ಬಂದುಬಿಟ್ಟು ನಂದಾದೇವಿ, ಕಾಂಚನಗಂಗಾ, ಅನೈಮುಡಿ ಮತ್ತು ಗುರು ಶಿಖರ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಕಾಂಚನಗಂಗಾ. ಓಕೆನಾ? ಸೊ K2 ಭಾರತಕ್ಕೆ ಸೇರಿದ ಶಿಖರವೇ ಎಂಬ ರಾಜಕೀಯ ಭೌಗೋಳಿಕ ವಿವಾದಗಳನ್ನು ಬಿಟ್ಟು ಭಾರತೀಯ ಭೂಪ್ರದೇಶ ಸಾಮಾನ್ಯ ಜಿಕೆ ಉತ್ತರ ಕಾಂಚನಗಂಗಾ. ಸೊ ಇದಕ್ಕೆ ನೀವು ಕಾಂಚನಗಂಗಾ ಅಂತಲೇ ಆನ್ಸರ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟು ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಯಾವುದು? ಅನೇಮುಡಿ, ದೊಡ್ಡಬೆಟ್ಟ, ಮುಳ್ಳಯ್ಯನಗಿರಿ, ಮಹೇಂದ್ರಗಿರಿ. ಸೊ ಅದಕ್ಕೆ ಸರಿಯಾದ ಉತ್ತರ ಆನೆಮುಡಿ. ಸೊ ಎಲ್ಲಿದೆ ಇದು? ಆನೆಮುಡಿ ಕೇರಳ ವೆಸ್ಟರ್ನ್ ಘಾಟಲ್ಲಿ ಇದೆ. ಸೊ ದಕ್ಷಿಣ ಭಾರತದ ಅಂತ ಕೇಳಿದಾಗ ಎಲ್ಲಿದೆ ಇದು? ಕೇರಳದಲ್ಲಿದೆ. ಓಕೆ, ಆನೆಮುಡಿ. ಸೊ ನೆಕ್ಸ್ಟ್ ಕ್ವಶನ್ನ ನೋಡಬಹುದು. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಕರ್ನಾಟಕದ ಅತಿ ಎತ್ತರದ ಶಿಖರ. ಸೊ ಕರ್ನಾಟಕದ ಅತಿ ಎತ್ತರ ಶಿಖರ ಯಾವುದು ಅಂತಂದರೆ ಸೊ ಆಪ್ಷನ್ ಬಂದುಬಿಟ್ಟು ಬಾಬಾ ಬುಡನಗಿರಿ, ಮುಳ್ಳಯ್ಯನಗಿರಿ, ಕೊಡಚಾದ್ರಿ, ಆಮೇಲೆ ತಡೆಯಾಂಡ ಮೂಳ. ಸೊ ಇದಕ್ಕೆ ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ. ಸೊ ಮುಳ್ಳಯ್ಯನಗಿರಿ ಹ್ಯಾಶ್ ಪೀಕ್ ಆಫ್ ದಿ ಕರ್ನಾಟಕ. ಸೊ ಇದಕ್ಕೆ ನೀವು ಕೆಳಗಡೆ ಕಮೆಂಟ್ ಮಾಡಿ. ಓಕೆ, ಮುಳ್ಳಯ್ಯನಗಿರಿ ಎಲ್ಲಿ ಬರುತ್ತೆ? ಓಕೆನಾ? ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡಿ ಕೆಳಗಡೆ ಈ ಮುಳ್ಳಯ್ಯನಗಿರಿ ಎಲ್ಲಿ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನು ಭಾರತದ ಅತಿ ಉದ್ದವಾದ ನದಿ ಯಾವುದು? ಭಾರತದ ಅತಿ ಉದ್ದದ ನದಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಂದುಬಿಟ್ಟು ಗೋದಾವರಿ, ಗಂಗಾ, ಯಮುನಾ, ಕೃಷ್ಣ. ಸೊ ಇದಕ್ಕೆ ಸರಿಯಾದ ಉತ್ತರ ಗಂಗಾ. ಸೊ ಭಾರತದೊಳಗೆ ಹರಿಯುವ ಪ್ರಮುಖ ಉದ್ದದ ನದಿ ಯಾವುದು ಅಂತಂದರೆ ಗಂಗಾ ನದಿಗೆ ನಾವು ಭಾರತದಲ್ಲಿ ಹರಿಯುವಂಥ ಅತಿ ಉದ್ದದ ನದಿ ಅಂತ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ದಕ್ಷಿಣ ಭಾರತದ
ಸೊ ಓಕೆ, ಇದೇ ಥರ ಕ್ವಶನ್ನ ಕೇಳ್ತಾರೆ. ಯಾವ ಥರ ಅಂತ, ಉತ್ತರ ಭಾರತ, ಓಕೆನಾ. ಸೊ ಈ ಥರ ನೀವು ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ. ಸೊ ನೀವು ಕ್ವಶನ್ನ ಕರೆಕ್ಟಾಗಿ ಓದಬೇಕು. ದಕ್ಷಿಣ ಭಾರತ, ಓಕೆ. ಸೊ ದಕ್ಷಿಣ ಭಾರತ, ಇಲ್ಲಿ ಕೇವಲ ಭಾರತದ ಅತಿ ಉದ್ದದ ನದಿ ಅಂತ ಕೇಳಿದ್ದಾರೆ. ಇಲ್ಲಿ ದಕ್ಷಿಣ ಭಾರತದ ಅತಿ ಉದ್ದದ ನದಿ ಅಂತ ಕೇಳಿದ್ದಾರೆ. ಸೊ ಕ್ವಶನ್ ಒಂದು ಸಾರಿ ಅಲ್ಲ 2 ಸಾರಿ ಕ್ವಶನ್ನ ಕರೆಕ್ಟಾಗಿ ಓದಬೇಕು, ಓಕೆನಾ. ಇಲ್ಲಿ ದಕ್ಷಿಣ ಭಾರತ ಅಂತ ಕೊಟ್ಟಿದ್ದಾರೆ, ಓಕೆನಾ. ಸೊ ದಕ್ಷಿಣ ಭಾರತ ಅಂತ ಕೊಟ್ಟಿದ್ದಾರೆ. ಮೇಲುಗಡೆ ಜಸ್ಟ್ ಕೇವಲ ಏನು ಕೊಟ್ಟಿದ್ದಾರೆ, ಮೇಲುಗಡೆ ಕ್ವಶನ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೇವಲ ಭಾರತದ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಕ್ವಶನ್ ಕನ್ಫ್ಯೂಷನ್ ಆಗುತ್ತೆ. ಸೊ ನೀವು ಕರೆಕ್ಟಾಗಿ ಕ್ವಶನ್ಸ್ನ 1 ರಿಂದ 2 ಸಾರಿ ರಿಪೀಟಾಗಿ ಕ್ವಶನ್ನ ಓದಬೇಕು, ಓಕೆನಾ. ಸೊ ಇಲ್ಲಿ ಭಾರತದ ಅತಿ ಉದ್ದದ ನದಿ ಅಂತ ಯಾವುದು ಅಂತ ಕೇಳಿದಾಗ ಗಂಗಾ ನದಿನ ಹೇಳ್ತೀವಿ ನಾವು. ಸೊ ಬಟ್ ಇಲ್ಲಿ ಏನು ಕೇಳಿದ್ದಾರೆ, ದಕ್ಷಿಣ ಭಾರತದ ಅತಿ ಉದ್ದ ನದಿ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ನೋಡ್ಬೋದು, ಕೃಷ್ಣ, ಕಾವೇರಿ, ಗೋದಾವರಿ, ತುಂಗಾ, ಭದ್ರಾ. ಸೊ ಇದಕ್ಕೆ ಸರಿಯಾದ ಉತ್ತರ ಗೋದಾವರಿ, ಓಕೆನಾ. ಸೊ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಭಾರತದ ಅತಿ ಉದ್ದದ ನದಿ ಅಂತ ಬಂದಾಗ ಗಂಗಾ ಬರುತ್ತೆ, ಓಕೆನಾ. ಅದೇ ದಕ್ಷಿಣ ಭಾರತ ಅಂತ ಕೇಳಿದಾಗ ಗೋದಾವರಿ ಬರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಗೋದಾವರಿ ನದಿಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ, ಓಕೆನಾ. ಸೊ ಆಪ್ಷನ್ ಬಂದುಬಿಟ್ಟು ದಕ್ಷಿಣ ಗಂಗೆ, ದಕ್ಷಿಣ ಯಮುನೆ, ಪಶ್ಚಿಮ ಗಂಗೆ, ಕರ್ನಾಟಕದ ಗಂಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಗಂಗೆ. ಸೊ ಗೋದಾವರಿ ನದಿನ ಏನಂತ ಕರಿತೀವಿ, ದಕ್ಷಿಣ ಗಂಗೆ ಅಂತ ಕರಿತೀವಿ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನು, ಕರ್ನಾಟಕದ ಪ್ರಮುಖ ನದಿ ಯಾವುದು? ಕಾವೇರಿ, ಗಂಗಾ, ಬ್ರಹ್ಮಪುತ್ರ, ನರ್ಮದಾ. ಸೊ ಇದಕ್ಕೆ ಸರಿಯಾದ ಉತ್ತರ ಕಾವೇರಿ. ಸೊ ಕಾವೇರಿ ಏನಿದೆ ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಸೊ ಕಾವೇರಿ ನದಿಗಳು ಯಾವ ಬರುತ್ತೆ? ಕರ್ನಾಟಕದ ಪ್ರಮುಖ ನದಿಗಳು ಕಾವೇರಿ, ಕೃಷ್ಣ, ತುಂಗಭದ್ರ, ಶರಾವತಿ, ಓಕೆ, ಈ ಥರ ಪ್ರಮುಖಗಳು. ಬಟ್ ಅದರಲ್ಲಿ ಈ ಕಾವೇರಿ ಏನಿದೆ ಅದು ಪ್ರಮುಖ ನದಿಯಾಗಿದೆ, ಓಕೆನಾ. ಪ್ರಮುಖ ನದಿ. ನಿಮಗೆ ಕೃಷ್ಣನೂ ಕೊಡ್ತಾರೆ, ತುಂಗಭದ್ರನೂ ಕೊಡ್ತಾರೆ, ಶರಾವತಿನೂ ಕೊಡ್ತಾರೆ ಆಪ್ಷನಲ್ಲಿ. ಬಟ್ ಪ್ರಮುಖ ಅಂತ ಕೇಳಿದಾಗ ಇದು ಯಾವುದು? ಕಾವೇರಿ ಪ್ರಮುಖ ನದಿಯಾಗಿದೆ, ಓಕೆನಾ. ಓಕೆ, ಭಾರತದ ಅತಿ ದೊಡ್ಡ ನದಿ ಯಾವುದು? ಸೊ ಇಲ್ಲಿ ಕೇವಲ ಭಾರತದ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದ್ದಾರೆ, ಓಕೆನಾ. ಆಪ್ಷನ್ ಬಂದ್ಬಿಟ್ಟು ದಿಯು, ಮಜೂಲಿ, ದೀಘಾ, ಸಾಲ್ಸೆಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಮಜೂಲಿ. ಸೊ ಮಜೂಲಿ ಎಲ್ಲಿದೆ? ಅಸ್ಸಾಂ ಬ್ರಹ್ಮಪುತ್ರ ರಿವರ್ ಸಿಸ್ಟಮ್. ಸೊ ಅಲ್ಲಿ ಇದು ಮಜೂಲಿ ದ್ವೀಪ ಇದೆ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಅತಿ ದೊಡ್ಡ ಮರುಭೂಮಿ ಯಾವುದು? ಓಕೆ, ಸೊ ಆಪ್ಷನ್ ಬಂದ್ಬಿಟ್ಟು ಗೋಬಿ, ಸಹರಾ, ಥಾರ್ ಮತ್ತು ಕಲಾಹರಿ. ಸೊ ನಾವು ಆವಾಗಲೇ ನೋಡಿದ್ದೀವಿ. ಸೊ ಭಾರತದ ಅತಿ ದೊಡ್ಡ ಮರುಭೂಮಿ ಥಾರ್ ಮರುಭೂಮಿ ಎಲ್ಲಿದೆ? ರಾಜಸ್ಥಾನದಲ್ಲಿದೆ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಓಲರ್, ಚಿಲಿಕಾ, ಲೋಕ್ತಕ್ ಆ್ಯಂಡ್ ದಾಲ್. ಸೊ ಇದಕ್ಕೆ ಸರಿಯಾದ ಉತ್ತರ ಚಿಲಿಕಾ. ಸೊ ಎಲ್ಲಿದೆ ಇದು? ಒಡಿಸ್ಸಾದಲ್ಲಿದೆ. ಒಡಿಸ್ಸಾದ ಲಾಗೂನ್ ಎನ್ನುವ ಒಂದು ಪ್ರದೇಶದಲ್ಲಿ ಯಾವುದು? ಚಿಲಿಕಾ. ಸೊ ಈ ಚಿಲಿಕಾ ಉಪ್ಪಿನ ಸರೋವರ ಇದೆ, ಓಕೆನಾ. ನೆಕ್ಸ್ಟ್ ಕ್ವಶನ್, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಇಲ್ಲಿ ಮೇಲ್ಗಡೆ ಕೇಳಿದ್ದಾರೆ, ಇಲ್ಲಿ ಉಪ್ಪು ನೀರಿನ ಸರೋವರ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಬಹುದು ನೀವು, ಉಪ್ಪು ನೀರಿನ ಸರೋವರ. ಸೊ ಉಪ್ಪು ನೀರಿನ ಸರೋವರ ಯಾವುದು? ಚಿಲಿಕಾ, ಓಕೆನಾ. ಅದಿಲ್ಲಿ ಕೆಳಗಡೆ ಏನು ಕೇಳಿದ್ದಾರೆ? ದೊಡ್ಡ ಸಿಹಿ ನೀರಿನ ಸರೋವರ. ಸೊ ನೆನ್ಪಿಟ್ಕೊಳ್ಳಿ, ಉಪ್ಪು ನೀರಿನ ಸರೋವರ, ಇಲ್ಲಿ ಸಿಹಿ ನೀರಿನ ಸರೋವರ. ಈ ಥರ ಕ್ವಶನ್ನು ಕನ್ಫ್ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನಾವು ಮಾರ್ಕ್ಸ್ನ ಮಿಸ್ ಮಾಡ್ಕೋತೀವಿ, ಓಕೆನಾ. ಸೊ ಇದೇ ಥರ ಇಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಒಂದ್ಸರಿ ಉಪ್ಪು ನೀರನ್ನು ಕೇಳ್ಬೋದಿಲ್ಲ, ಸಿಹಿ ನೀರನ್ನು ಕೇಳ್ಬೋದು. ನಾವೇನು ಮಾಡಿರ್ತೀವಿ, ಉಪ್ಪು ನೀರಿನ ಸರೋವರ ಅದಕ್ಕಿದೆ, ಇದು ಆನ್ಸರು ಉಪ್ಪು ನೀರಿನ ಸರೋವರಕ್ಕೆ ಇಲ್ಲಿ ರಾಂಗ್ ಆಗಿ ಸಿಹಿ ನೀರಿನ ಸರೋವರದ್ದು ಆನ್ಸರ್ ಮಾಡಿಬಿಡ್ತೀವಿ, ಓಕೆನಾ. ಸೊ ಈ ಥರ ರಾಂಗ್ ಆಗುತ್ತೆ. ಸೊ ಉಪ್ಪು ನೀರಿನ ಸರೋವರ ಯಾವುದು? ಇಲ್ಲಿ ಉಪ್ಪು ನೀರಿನ ಸರೋವರ ಯಾವುದು? ಚಿಲಿಕಾ, ಓಕೆ. ಸೊ ಸಿಹಿ ನೀರಿನ ಸರೋವರ ಯಾವುದು? ಸೊ ಆಪ್ಷನ್ ನೋಡೋಣ, ವೂಲರ್, ಚಿಲಿಕಾ, ಲೋಕ್ತಕ್, ಪುಷ್ಕರ್. ಸೊ ಸಿಹಿ ನೀರಿನ ಸರೋವರ ಯಾವುದು? ವೂಲರ್. ಸೊ ವೂಲರ್ ಎಲ್ಲಿದೆ? ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ, ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ, ಸೊ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಕೇಳಿದಾಗ ವೂಲರ್, ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನು, ಲೋಕ್ತಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಈ ಲೋಕ್ತಕ್ ಅನ್ನುವ ಸರೋವರ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಂದ್ಬಿಟ್ಟು ಅಸ್ಸಾಂ, ಮಣಿಪುರ್, ಸಿಕ್ಕಿಂ, ತ್ರಿಪುರಾ.
ಸೊ ಇದಕ್ಕೆ ಸರಿಯಾದ ಉತ್ತರ ಮಣಿಪುರ. ಓಕೆ, ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೋಡ್ಬೋದು, ಭಾರತದ ಅತಿ ಉದ್ದದ ಕರಾವಳಿ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ. ಸೊ ಈ ಕ್ವಶನ್ ರಿಪೀಟ್ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಭಾರತದ ದಕ್ಷಿಣ ತುದಿ ಯಾವುದು? ಸೊ ಭಾರತದ ದಕ್ಷಿಣ ತುದಿ ಯಾವುದು ಅಂತ ಕೇಳಿದ್ದಾರೆ. ಕನ್ಯಾಕುಮಾರಿ, ಇಂದಿರಾ ಪಾಯಿಂಟ್, ರಾಮೇಶ್ವರಂ, ಕೊಚ್ಚಿ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಇಂದಿರಾ ಪಾಯಿಂಟ್. ಸೊ ಇಂದಿರಾ ಪಾಯಿಂಟ್ ಏನಂತಾರೆ ಇದಕ್ಕೆ ನಾವು? ಗ್ರೇಟೆಸ್ಟ್ ನಿಕೋಬಾರ್ ಐಸ್ಲ್ಯಾಂಡ್. ಸೊ ಇದು ಭಾರತದ ದಕ್ಷಿಣ ತುದಿಯಾಗಿದೆ. ಆಮೇಲೆ ಭಾರತದ ಉತ್ತರ ತುದಿ ಅಂತ ಯಾವ ಕರಿತೀವಿ ನಾವು? ಉತ್ತರ ತುದಿ ಇಂದಿರಾ ಕೋಲ್. ಇಂದಿರಾ ಕೋಲ್. ಓಕೆ, ಸೊ ಇಂದಿರಾ ಕೋಲನ್ನು ನಾವು ಉತ್ತರದ ತುದಿ ಅಂತ ಹೇಳಿದ್ವಿ. ಸೊ ಭಾರತದ ದಕ್ಷಿಣ ತುದಿ ಯಾವುದು? ಇಂದಿರಾ ಪಾಯಿಂಟ್. ಓಕೆನಾ? ಆಮೇಲೆ ಪಶ್ಚಿಮ ಯಾವುದು? ಸೊ ಉತ್ತರ ತುದಿ ಅಂತ ಬಂದಾಗ ಯಾವ್ದು ಬರುತ್ತೆ? ಇಂದಿರಾ ಕೋಲ್. ಓಕೆನಾ? ಅದೇ ದಕ್ಷಿಣ ತುದಿ ಅಂತ ಕೇಳಿದಾಗ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಅಂತ ಹೇಳ್ತೀವಿ. ಓಕೆ, ಉತ್ತರ ತುದಿಗೆ ಇಂದಿರಾ ಕೋಲ್ ಅಂತ ಹೇಳ್ತೀವಿ, ದಕ್ಷಿಣ ತುದಿಗೆ ಇಂದಿರಾ ಪಾಯಿಂಟ್ ಅಂತ ಹೇಳ್ತೀವಿ. ಅದೇ ಪಶ್ಚಿಮ ತುದಿಗೆ ಏನಂತ ಹೇಳ್ತೀವಿ? ಪಶ್ಚಿಮ ತುದಿಗೆ ನಾವು ಗುಹಾರ್ ಅಂತ ಹೇಳ್ತೀವಿ. ಗುಹಾರ್ ಎಲ್ಲಿದೆ ಇದು? ಗುಜರಾತ್. ಓಕೆ, ಆಮೇಲೆ ಪೂರ್ವ ಕಿಬಿಥು ಅರುಣಾಚಲ ಪ್ರದೇಶದಲ್ಲಿದೆ. ಅರುಣಾಚಲ ಪ್ರದೇಶ ಎಲ್ಲಿ? ಕಿಬಿಥು ಅನ್ನೋ ಪ್ರದೇಶದಲ್ಲಿ ಈ ಪೂರ್ವ ತುದಿ ಇದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಭಾರತದ ಅತಿ ಪೂರ್ವದ ರಾಜ್ಯ ಯಾವುದು? ಆಪ್ಷನ್ ಬಂದ್ಬಿಟ್ಟು ಅಸ್ಸಾಂ, ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್. ಸೊ ಇದಕ್ಕೆ ಸರಿಯಾದ ಉತ್ತರ ಭಾರತದ ಅತಿ ಪೂರ್ವದ ರಾಜ್ಯ ಅರುಣಾಚಲ್ ಪ್ರದೇಶ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಪೂರ್ವದ ಅಂತ ಕೇಳಿದಾಗ, ಓಕೆನಾ, ಸೊ ಇಲ್ಲಿ ಪೂರ್ವ ರಾಜ್ಯ ಅಂತ ಕೇಳಿದಾಗ ಯಾವ್ದು ಬರುತ್ತೆ? ಅರುಣಾಚಲ್ ಪ್ರದೇಶ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ? ಭಾರತದ ಅತಿ ಪಶ್ಚಿಮದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ನೋಡೋಣ. ರಾಜಸ್ಥಾನ್, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ. ಸೊ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಸೊ ಇದು ಪಶ್ಚಿಮ. ಓಕೆನಾ? ಸೊ ಪಶ್ಚಿಮ ರಾಜ್ಯ ಗುಜರಾತ್. ಓಕೆನಾ? ಆಮೇಲೆ ಪೂರ್ವದ ರಾಜ್ಯ ಅರುಣಾಚಲ್ ಪ್ರದೇಶ್. ನೆಕ್ಸ್ಟ್ ಕ್ವಶನು, ಭಾರತದ ಅತಿ ಉತ್ತರದ ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ಪ್ರಮುಖ ಭಾಗ ಯಾವುದು? ಭಾರತದ ಅತಿ ಉತ್ತರದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪ್ರಮುಖ ಭಾಗ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಂದುಬಿಟ್ಟು ಕೇರಳ, ಜಮ್ಮು ಕಾಶ್ಮೀರ, ಗುಜರಾತ್ ಮತ್ತು ಪಂಜಾಬ. ಸೊ ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ. ಓಕೆನಾ? ಕೇರಳ ಕೂಡ ಒಂದು ಸ್ಟೇಟ್ ಇದೆ, ಗುಜರಾತ್ ಒಂದು ಸ್ಟೇಟು, ಪಂಜಾಬ್ ಕೂಡ ಒಂದು ಸ್ಟೇಟ್ ಆಗಿದೆ. ಬಟ್ ಈ ಜಮ್ಮು ಮತ್ತು ಕಾಶ್ಮೀರ ಏನಿದೆ ಭಾರತದ ಅತಿ ಉತ್ತರದ ರಾಜ್ಯ, ಅಂದರೆ ಕೇಂದ್ರಾಡಳಿತ ಪ್ರದೇಶದ ನೀರು ಇರೋದ್ರಿಂದ ಇದಕ್ಕೆ ಭಾರತದ ಅತಿ ಉತ್ತರದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪ್ರಮುಖ ಭಾಗ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನು, ಭಾರತದ ಅತಿ ದಕ್ಷಿಣದ ರಾಜ್ಯ ಯಾವುದು? ಸೊ ಆಪ್ಷನ್ ಬಂದುಬಿಟ್ಟು ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ. ಸೊ ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್. ಇದೇ ಥರನೇ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ನೋಡ್ಬೋದು, ಭಾರತದ ಅತಿ ಪೂರ್ವದ ರಾಜ್ಯ ಅಂತಾಗ ಅರುಣಾಚಲ ಪ್ರದೇಶ ಬರುತ್ತೆ. ಭಾರತದ ಪಶ್ಚಿಮ ರಾಜ್ಯ ಯಾವುದು? ಗುಜರಾತು. ಭಾರತದ ದಕ್ಷಿಣ ಭಾಗ ಯಾವುದು? ತಮಿಳುನಾಡು. ಓಕೆನಾ? ರಾಜ್ಯ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಅಂದ್ಬಿಟ್ಟು ಭಾರತದ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಯಾವ ರಾಜ್ಯದ ಮೂಲಕ ಹಾದು ಹೋಗುತ್ತದೆ? ಓಕೆ, ಸೊ ಆಪ್ಷನ್ ಬಂದುಬಿಟ್ಟು ಕರ್ನಾಟಕ, ಉತ್ತರ ಪ್ರದೇಶ, ರಾಜಸ್ಥಾನ ಮತ್ತು ಕೇರಳ.
ಉತ್ತರ ಪ್ರದೇಶ, ರಾಜಸ್ಥಾನ, ಕೇರಳ. ಸೊ ಇದಕ್ಕೆ ಸರಿಯಾದ ಉತ್ತರ ಮಿರ್ಜಾಪುರ್, ಉತ್ತರ ಪ್ರದೇಶ್. 82:30 ಅಂದರೆ ಈ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತಂದರೆ ಪ್ರಮಾಣಿತ ರೇಖಾಂಶ ಅಂತ ಹೇಳ್ತೀವಿ. ಸೊ ಒಂದು ದೇಶದ ಪ್ರಮಾಣಿತ ಸಮಯ ಅಂದರೆ ಸ್ಟ್ಯಾಂಡರ್ಡ್ ಟೈಮು ನಿಗದಿಪಡಿಸಲು ಆಯ್ಕೆ ಮಾಡುವ ಒಂದು ನಿರ್ದಿಷ್ಟ ರೇಖಾಂಶ, ಅದನ್ನು ಏನಂತ ಹೇಳ್ತೀವಿ, ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕರಿತೀವಿ. ಸೊ ಉದಾಹರಣೆಗೆ ಏನಪ್ಪ ಅಂತಂದರೆ ಭಾರತದ ಸ್ಟ್ಯಾಂಡರ್ಡ್ ಮೆರಿಡಿಯನ್ 82:30 ಪೂರ್ವ ರೇಖಾಂಶ ಅಂತ ಹೇಳ್ತೀವಿ. ಸೊ ಇದರದ ಆಧಾರ ಮೇಲೆ ಭಾರತದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ನ ನಾವು ನಿಗದಿಪಡಿಸ್ತೀವಿ. ಓಕೆನಾ. ಸೊ ಇದು ಉತ್ತರ ಪ್ರದೇಶದ ಮಿರ್ಜಾಪುರದ ಸಮೀಪ ಅದು ಹೋಗುತ್ತದೆ. ಓಕೆ. ಸೊ ನೆಕ್ಸ್ಟ್ ಕ್ವಶನು, ನರ್ಮದಾ ನದಿ ಯಾವ ದಿಕ್ಕಿನಲ್ಲಿ ಮುಖ್ಯವಾಗಿ ಹರಿಯುತ್ತದೆ? ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ? ಇದಕ್ಕೆ ಸರಿಯಾಗಿ ಉತ್ತರ ಪಶ್ಚಿಮಕ್ಕೆ ಅದು ಹೋಗುತ್ತದೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ತಪ್ತಿ ನದಿ ಯಾವ ದಿಕ್ಕಿನಲ್ಲಿ ಹರಿಯುತ್ತದೆ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ? ಅದಕ್ಕೆ ಸರಿಯಾದ ಉತ್ತರ ಪಶ್ಚಿಮ. ನರ್ಮದಾ ಮತ್ತು ತಪತಿ ಎರಡು ಪ್ರಮುಖ ವೆಸ್ಟ್ ಫ್ಲೋವಿಂಗ್ ಪೆನಿನ್ಸುಲಾರ್ ರಿವರ್ಸ್. ಓಕೆ. ಸೊ ಅದಕ್ಕೆ ಸರಿಯಾದ ಆಪ್ಷನ್ ಪಶ್ಚಿಮ. ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಭಾರತದ ಅತಿ ದೊಡ್ಡ ಪೀಠಭೂಮಿ ಮಾಳವಾ ಪೀಠಭೂಮಿ, ದಕ್ಕನ್ ಪೀಠಭೂಮಿ, ಛೋಟಾ ನಾಗ್ಪುರ್, ಮೇಘಾಲಯ ಪೀಠಭೂಮಿ? ಸೊ ಇದಕ್ಕೆ ಸರಿಯಾದ ಉತ್ತರ ದಕ್ಕನ್ ಪೀಠಭೂಮಿ. ಸೊ ಇದಕ್ಕೆ ಡೆಕ್ಕನ್ ಪ್ಲಾಟೋ ಅಂತ ಹೇಳ್ತೀವಿ. ಸೊ ಭಾರತದ ಪ್ರಮುಖ ಮತ್ತು ವಿಶಾಲ ಪೀಠ ಮರುಭೂಮಿ. ಸೊ ಈ ಪೀಠ ಮರುಭೂಮಿ ಅಂದರೆ ಏನು? ಸಾಮಾನ್ಯವಾಗಿ ಮರುಭೂಮಿ ಪ್ರದೇಶದಲ್ಲಿರುವ ಎತ್ತರದ, ಸೊ ಪೀಠಭೂಮಿ ಅಂದರೆ ಏನು ಹೇಳ್ತೀವಿ, ಇದು ಸಾಮಾನ್ಯವಾಗಿ ಮರುಭೂಮಿ ಪ್ರದೇಶದಲ್ಲಿ ಮರುಭೂಮಿ ಪ್ರದೇಶ ಏನಿದೆ ಅಲ್ಲಿ ಎತ್ತರದ ಸಮತಟ್ಟವಾದ ಭೂಭಾಗಕ್ಕೆ ನಾವೇನಂತ ಹೇಳ್ತೀವಿ, ಪೀಠ ಮರುಭೂಮಿ ಅಂತ ಹೇಳ್ತೀವಿ. ಭಾರತದ ಅತಿ ಹಳೆಯ ಪರ್ವತ ಶ್ರೇಣಿ ಯಾವುದು? ಸೊ ಭಾರತದ ಅತಿ ಹಳೆಯ ಪರ್ವತ ಶ್ರೇಣಿ ಅಂತ ಕೇಳಿದ್ದಾರೆ. ಹಿಮಾಲಯ, ಪಶ್ಚಿಮ ಘಟ್ಟ, ಅರಾವಳಿ, ಪೂರ್ವ ಘಟ್ಟ? ಸೊ ಇದಕ್ಕೆ ಸರಿಯಾದ ಉತ್ತರ ಅರಾವಳಿ. ಅರಾವಳಿ ಇಸ್ ದಿ ಒನ್ ಆಫ್ ದ ಮೋಸ್ಟ್ ಓಲ್ಡ್ ಮೌಂಟನ್ ಸಿಸ್ಟಮ್ ಇನ್ ಇಂಡಿಯಾ. ಓಕೆ. ಇದು ಗುಜರಾತ. ಓಕೆ. ಈ ಅರಾವಳಿ ಏನು ಪರ್ವತ ಶ್ರೇಣಿ ಇದೆ, ಗುಜರಾತ, ರಾಜಸ್ಥಾನ, ಓಕೆ, ಹರಿಯಾಣ ಮತ್ತು ಡೆಲ್ಲಿ ಕಡೆ ವಿಸ್ತರಿಸಿದೆ. ಇದನ್ನು ಕೇಳ್ಬೋದು. ಸೊ ಈ ಅರಾವಳಿ ಪ್ರದೇಶ ಎಲ್ಲಿವರೆಗೂ ವಿಸ್ತರಿಸಿದೆ ಅಂತ ಕೇಳಿದಾಗ, ಯಾವ್ಯಾವ ರಾಜ್ಯಗಳಲ್ಲಿ ವಿಸ್ತರಿಸಿದೆ ಅಂತ ಕೇಳಿದಾಗ ಆಪ್ಷನ್ ಬಂದುಬಿಟ್ಟು ಗುಜರಾತ, ರಾಜಸ್ಥಾನ, ಹರಿಯಾಣ ಮತ್ತು ಡೆಲ್ಲಿ ಅಂತ ಹೇಳ್ಬೋದು. ಓಕೆ. ಸೊ ಈ ಅರಾವಳಿ ಎಲ್ಲಿ ಪ್ರಮುಖವಾಗಿ ರಾಜಸ್ಥಾನ. ಓಕೆ. ರಾಜಸ್ಥಾನದ ಭಾರತದ ಅತ್ಯಂತ ಪ್ರಾಚೀನ ಪರ್ವತ ಶ್ರೇಣಿಗಳಲ್ಲಿ ಒಂದು ಅಂತ ಹೇಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಭಾರತದ ಅತಿ ದೊಡ್ಡ ನದಿ ಜಲಾನಯನ ಪ್ರದೇಶ ಯಾವ ನದಿಗೆ ಸೇರಿದೆ? ಗಂಗಾ, ಗೋದಾವರಿ, ಕೃಷ್ಣ, ನರ್ಮದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಗಂಗಾ. ಸೊ ಗಂಗಾ ಬೇಸಿನ್ ಭಾರತದ ಅತ್ಯಂತ ವಿಶಾಲವಾದ ನದಿ ಜಲಾನಯನ ಪ್ರದೇಶಗಳಲ್ಲಿ ಪ್ರಮುಖವಾಗಿದೆ. ಸೊ ಈ ಜಲಾನಯನ ಪ್ರದೇಶ ಅಂದರೆ ಎದಕ್ಕೆ ಹೇಳ್ತೀವಿ ನಾವು? ಡ್ರೈನೇಜ್ ಬೇಸಿನ್ ಅಂತ ಹೇಳ್ತೀವಿ. ಅಂದರೆ ಒಂದು ನದಿ ಮತ್ತು ಅದರ ಉಪನದಿಗಳಿಗೆ ಮಳೆ ನೀರು ಸೇರಿ ಹರಿದು ಬರುವ ಸಂಪೂರ್ಣ ಭೂಪ್ರದೇಶವನ್ನು ನಾವು ಜಲಾನಯನ ಪ್ರದೇಶ ಅಂತ ಕರಿತೀವಿ. ಸೊ ಅದ್ಯಾವುದು ಅಂತಂದರೆ ಗಂಗಾ. ಓಕೆನಾ. ಸೊ ಇದಿಷ್ಟು ಇವತ್ತಿನ ಏನು ಜಿಯೋಗ್ರಫಿ ಕ್ವಶನ್ಸ್ಗಳು. ಓಕೆನಾ. ಸೊ 50 ಕ್ವಶನ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡಿದ್ದೀವಿ. ಓಕೆ. ಸೊ ಇದೇ ಥರ ಕ್ವಶನ್ಸ್ಗಳನ್ನ ನಾನು ನಿಮಗೆ ತರ್ತಾ ಇರ್ತೀನಿ. ಓಕೆನಾ. ಸೊ ತಪ್ಪದೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯೋಕ್ಕೆ ಹೋಗಬೇಡಿ. ಓಕೆ. ನಿಮ್ಮ ಹತ್ರ ಎಷ್ಟು ಪಾಸಿಬಲ್ ಇದೆ ಅಷ್ಟು ಎಕ್ಸ್ಪ್ಲೇಷನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಓಕೆನಾ. ಸೊ ನಮಗೆ ಇಲ್ಲೆಲ್ಲ ಎಕ್ಸ್ಪ್ಲೇಷನ್ ಮಾಡೋದಕ್ಕಿಂತ ನಾವು ಕ್ವಶನ್ಸ್ಗಳನ್ನ ನೆನಪಿಟ್ಕೊಂಡ್ರೆ ಸಾಕು. ಸೊ ಎಕ್ಸಾಮ್ ಆಸ್ಪೆಕ್ಟ್ ಅಷ್ಟೇ. ಸೊ ನಾವು ಯಾವುದು KS IAS ಎಕ್ಸಾಮ್ ಎಲ್ಲ ಬರೀತಾ ಇಲ್ಲ. ಸೊ ನಮ್ಮ ನರ್ಸಿಂಗ್ ಎಕ್ಸಾಮ್ಗೋಸ್ಕರ ಸೊ ಏನು ಕ್ವಶನ್ಸ್ ಇದೆ ಸೊ ಅದನ್ನು ಕವರ್ ಮಾಡಿದ್ರೆ ಸಾಕು. ಓಕೆನಾ. ಸೊ ನೀವು ಖಂಡಿತ ತಪ್ಪದೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನೀವು ಸಜೆಷನ್ ಮಾಡಿ. ಓಕೆನಾ. ಇದೇ ಥರ ನಾನು ನರ್ಸಿಂಗ್ MCQಗಳನ್ನ ಕೂಡ ಆದಷ್ಟು ಬೇಗ, ಓಕೆ, ನರ್ಸಿಂಗ್ನಲ್ಲಿ ಏನು ಇಂಪಾರ್ಟೆಂಟ್ ಕ್ವಶನ್ಸು ಸೊ ಅಂಥವುಗಳನ್ನ ಕೂಡ ಆದಷ್ಟು ಬೇಗ
ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ಕ್ವಿಕ್ ನಾವು ಒಂದು ರಿವಿಷನ್ ನೋಡೋಣ. ಓಕೆ, ಸೊ ಲಾರ್ಜೆಸ್ಟ್ ಕಂಟಿನೆಂಟ್ ಯಾವುದು? ಏಷ್ಯಾ. ಲಾರ್ಜೆಸ್ಟ್ ಓಸಿಯನ್ ಪೆಸಿಫಿಕ್. ಹೈಯೆಸ್ಟ್ ಪೀಕ್ ಎವರೆಸ್ಟ್. ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಸಹರಾ. ಲಾರ್ಜೆಸ್ಟ್ ಡೆಸರ್ಟ್ ಓವರಾಲ್ ಅಂಟಾರ್ಟಿಕಾ. ಲಾರ್ಜೆಸ್ಟ್ ಐಸ್ಲ್ಯಾಂಡ್ ಗ್ರೀನ್ಲ್ಯಾಂಡ್. ಲಾರ್ಜೆಸ್ಟ್ ರಿವರ್ ಅಮೆಜಾನ್. ಡೀಪೆಸ್ಟ್ ಓಸಿಯನ್ ಮರೀನಾ. ಲಾಂಗೆಸ್ಟ್ ಕಂಟಿನೆಂಟಲ್ ಮೌಂಟನ್ ರೇಂಜ್ ಆಂಡೀಸ್. ಲಾರ್ಜೆಸ್ಟ್ ಸ್ಟೇಟ್ ರಾಜಸ್ಥಾನ್. ಸ್ಮಾಲೆಸ್ಟ್ ಸ್ಟೇಟ್ ಗೋವಾ. ಮೋಸ್ಟ್ ಪಾಪ್ಯುಲೇಷನ್ ಸ್ಟೇಟ್ ಉತ್ತರ ಪ್ರದೇಶ್. ಲಾಂಗೆಸ್ಟ್ ಕೋಸ್ಟಲ್ ಲೈನ್ ಗುಜರಾತ್. ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ ಕಾಂಚನಗಂಗಾ. ಲಾಂಗೆಸ್ಟ್ ಪೆನಿಸುಲಾರ್ ರಿವರ್ ಗೋದಾವರಿ. ಲಾರ್ಜೆಸ್ಟ್ ಡೆಸರ್ಟ್ ಥಾರ್. ಲಾರ್ಜೆಸ್ಟ್ ಸಾಲ್ಟ್ ಉಪ್ಪಿನ ಸರೋವರ ಅಂತ ಏನು ಹೇಳ್ತೀವಿ ಅದು ಚಿಲಿಕಾ. ಓಕೆ, ಹಾಗೆ ಓಲ್ಡೆಸ್ಟ್ ಮೌಂಟನ್ ಸಿಸ್ಟಮ್ ಯಾವುದು? ಅರಾವಳಿ. ಆಮೇಲೆ ಸೌತರ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಇಸ್ ಇಂದಿರಾ ಪಾಯಿಂಟ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.